ಹಲೋ ಹಾಯ್ ನಮಸ್ಕಾರ, ನಾನು ನಿಮ್ಮ ಆಶಿಕ್. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹಿಂದೆ ನೋಡ್ಬೋದು ನಮ್ಮ ಗಜರಾಜ. ಸೊ ಮತ್ತೊಂದು ಗಣಪತಿ ಗೋಡನ್ ಬಂದಿದ್ದೀವಿ ಗುರು. ಇದು ಗೋಡನ್ ಹೆಸರು ಬಂದು ದೀಪಕ್ ಆರ್ಟ್ಸ್ ಅಂದ್ಬಿಟ್ಟು. ಇದು ಎಲ್ಲಿದೆ ಅಂತ ಅಂದ್ರೆ ನಮ್ಮ ನಾಗಸಂದ್ರ ಪೋಸ್ಟ್ ಅಲ್ಲಿ ಇದೆ. ಸೊ ನನ್ನ ಚಾನಲ್ ಇನ್ನು ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಮತ್ತೆ ಇಲ್ಲಿ ಎಲ್ಲಾನು ಪರಿಶುದ್ಧವಾದ ಗಣಪತಿಗಳೇ ಸಿಗುತ್ತೆ. ಹಿಂದೆ ನೋಡ್ಬೋದು ಇವೆಲ್ಲ ಬಾಂಬೆ ಸ್ಟೈಲ್ ಗಣಪತಿ, ಆದ್ರೆ ಎಲ್ಲ ಶುದ್ಧವಾದ ಮಣ್ಣಿಂದ ಮಾಡಿರೋ ಗಣಪತಿ. ಸೊ ಇನ್ನೇನಕ್ಕೆ ತಡ, ಬನ್ನಿ ಓನರ್ನೇ ಮಾತಾಡ್ಸೋಣ. ಅಣ್ಣ ನಮಸ್ಕಾರ. ನಮಸ್ತೆ ಅಣ್ಣ, ನಿಮ್ಮ ಹೆಸರು ಅಣ್ಣ? ದೀಪಕ್ ಅಂತ ನನ್ನ ಹೆಸರು. ಓಕೆ ಅಣ್ಣ, ನೀವು ಎಷ್ಟು ವರ್ಷದಿಂದ ಈ ಗಣಪತಿ ಫೀಲ್ಡ್ ಅಲ್ಲಿ ಇದ್ದೀರಾ? ನನ್ನ ಬುದ್ಧಿ ಕಂಡಾಗಿಂದ ಒಂದು 10 ವರ್ಷದಿಂದ ಇದ್ದೀನಿ. 10 ವರ್ಷ ನನಗೆ ಏಜ್ ಇದ್ದಾಗಿಂದ. ಓಕೆ, ನಾನು ಈ ಗಣಪತಿ ವ್ಯಾಪಾರ ಅಂತ ಬಂದು ನನಗೆ ಈಗಾಗಲೇ ಹೆಚ್ಚು ಕಮ್ಮಿ ಒಂದು 20-23 ವರ್ಷದ ಅನುಭವ ಇದೆ. ಓಕೆ, ಸ್ವಂತ ತಯಾರಿಕೆಯಲ್ಲಿ ಬಂದು 15 ವರ್ಷದ ಅನುಭವ ಇದೆ. 15ನೇ ವರ್ಷ, 15th ಇಯರ್. ಅಣ್ಣ 15th ಇಯರ್ ಏನ್ ಸ್ಪೆಷಲ್? ಈ 15ನೇ ವರ್ಷ ಸ್ಪೆಷಲ್ ಅಂತಾನೆ ಮಣ್ಣಲ್ಲಿ ಮುಂಬೈ ಮಟ್ಟ ಗಣಪತಿ ಮಾಡಿದ್ದೀನಿ. ಓಕೆ, ಮಣ್ಣಲ್ಲಿ ಮುಂಬೈ. ನಮ್ಮ ಸಾರ್ವಜನಿಕರು ನಮ್ಮ ಕಸ್ಟಮರ್ಗಳು ಕೇಳ್ತಾ ಇದ್ದಿದ್ದು ಮಣ್ಣಲ್ಲಿ ಮಾಡಿ ಪ್ಲಾಸ್ಟರ್ ಅಲ್ಲಿ ಬೇಡ ಅಂತ. ಓಕೆ, ಆಗ್ಲೇ ಅಂದ್ಬಿಟ್ಟು ನಾನು ಈಗ ಒಂದು ಒಳ್ಳೆ ಒಂದು ವಿಚಾರ ಕೈ ಹಾಕಿದ್ದೀನಿ. ಓಕೆ, ಗಣಪತಿನ ಮಣ್ಣಲ್ಲೇ ಮಾಡಬೇಕು, ಮಣ್ಣಲ್ಲಿ ಮಾಡಿ ಅದು ನೀರಲ್ಲಿ ಬಿಟ್ಟ ಕರಗಬೇಕು ಅನ್ನೋ ಒಂದು ಕಾನ್ಸೆಪ್ಟ್ ಇಟ್ಕೊಂಡು ಓಕೆ, ಜನಕ್ಕೂ ಒಳ್ಳೇದಾಗ್ಲಿ, ಎತ್ಕೊಂಡು ಹೋಗೋಕೆ ಈಸಿ ಆಗಿರ್ಲಿ ಅಂತ ತುಂಬಾ ಹೈಟಿಂಗ್ ಮಾಡಿಲ್ಲ. ಓಕೆ, 7ರಿಂದ 8 ಅಡಿ ಒಳಗಡೆ ಮಾಡಿದ್ದೀನಿ. ಎಲ್ಲ ಮುಂಬೈ ಮಾಡಲು ಮಾಡಿದ್ದೀನಿ. ಓಕೆ, ನೋಡ್ಬೋದು ನೀವು. ಪ್ರತಿಯೊಂದು ನಾವು ಮುಂಬೈನಿಂದ ಯಾರು ಕೆಲಸದವ್ರು ಬರ್ತಾರೆ ಅವ್ರನ್ನ ಕರ್ಕೊಂಡ್ ಮಾಡಿಸಿದ್ದು. ಸರಿ ಸರಿ. ನಮ್ಮ ಗ್ರಾಹಕರು ತುಂಬಾ ಸಪೋರ್ಟ್ ಮಾಡ್ತಿದ್ದಾರೆ. ಓಕೆ ಅಣ್ಣ, ನಿಮ್ಮಲ್ಲಿ ಎಷ್ಟಡಿಯಿಂದ ಎಷ್ಟಡಿ ತನಕ ಗಣಪತಿ? ನಾನು ಮುಂಬೈ ಗಣಪತಿ ಮಾಡೋದ್ರಲ್ಲಿ 3 ಅಡಿಯಿಂದ 3, 4, 5, 6, 7 ಅಡಿವರೆಗೂ ಮಾಡಿದ್ದೀನಿ. ಲಾಸ್ಟ್ 7 ಅಡಿ. 7 ಅಡಿ ಲಾಸ್ಟ್. ಓಕೆ ಅಣ್ಣ, ಹಂಗೆ ನಿಮ್ಮ ಕಾಂಟ್ಯಾಕ್ಟ್ ಡೀಟೇಲು ಎಲ್ಲ ಹೇಳ್ಬಿಟ್ರೆ ಚೆನ್ನಾಗಿರುತ್ತೆ. ದಯಮಾಡಿ ನಮ್ಮ ಇಲ್ಲಿ ಸುತ್ತಮುತ್ತ ಇರ್ತಕ್ಕಂಥ ಎಲ್ಲ ಗ್ರಾಹಕರು, ನಮ್ಮ ಸ್ನೇಹಿತರುಗಳು ನನ್ನ ಒಂದು ವರ್ಕ್ಶಾಪ್ಗೆ ಒಂದ್ಸತಿ ಬಂದು ವಿಸಿಟ್ ಮಾಡಿ. ನನ್ನ ಅಡ್ರೆಸ್ ಬಂದ್ಬಿಟ್ಟು ವೇಣುಗೋಪಾಲ್ ನಗರ, 11ನೇ ಕ್ರಾಸ್, ನಾಗಸಂದ್ರ ಪೋಸ್ಟು, ನಾಗಸಂದ್ರ ಗೌರ್ಮೆಂಟ್ ಸ್ಕೂಲ್ ಹತ್ರ ಬಂದರೆ ಸಾಕು. ನನ್ನ ಫೋನ್ ನಂಬರ್ ಬಂದು 8618032227. ದೀಪಕ್ ಅಂತ ನನ್ನ ಹೆಸರು. ಓಕೆ, ಇವರ ಲೊಕೇಶನ್, ಕಾಂಟ್ಯಾಕ್ಟ್ ಡೀಟೇಲು ಎಲ್ಲ ನನ್ನ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ. ಸೊ ಇನ್ನೇನಕ್ಕೆ ತಡ, ಬನ್ನಿ ಒಂದೊಂದು ಗಣೇಶನ ಅವ್ರು ಎಕ್ಸ್ಪ್ಲೈನ್ ಮಾಡ್ಕೊಂಡು ಹೋಗ್ತಾರೆ. ಸೊ ಮತ್ತೊಂದು ನನ್ನ ಚಾನಲ್ ಇನ್ನು ಯಾರೇ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಅಣ್ಣ ನಮ್ಮ ಚಾನಲ್ ಹೆಸರು ಹೇಳ್ಕೊಂಡ್ರೆ ಏನಾದ್ರು ಕನ್ಸೆಷನ್? ಖಂಡಿತವಾಗ್ಲೂ ನೀವು ಇಷ್ಟು ಸಹಕಾರ ಮಾಡಿ ನನಗೆ ವಿಡಿಯೋ ಮಾಡ್ತಾ ಇದ್ದೀರಾ, ನನ್ನೊಂದೊಂದು ಪ್ರಚಾರ ಮಾಡ್ತಾ ಇದ್ದೀರಾ. ನಿಮ್ಮ ಚಾನಲ್ ಕಡೆಯಿಂದ ಬಂದರೆ ಹ್ಯಾಪಿ ಕಸ್ಟಮರ್ಸು, ನನ್ಗೆ ಗೊತ್ತಿರೋ ಕಸ್ಟಮರ್ಸು, ನಿಮಗೆ ಗೊತ್ತಿರೋ ಕಸ್ಟಮರ್ಸು ನಿಮ್ಮ ಕಡೆಯಿಂದ ಬಂದರೆ ಬೆಸ್ಟ್ ಪ್ರೈಸ್ ಮಾಡಿಕೊಡ್ತೀನಿ. ಸೂಪರ್. ನೋಡ್ಬೋದು ನಮ್ಮ ಚಾನೆಲ್ ಹೆಸರು ಹೇಳ್ಕೊಂಡ್ ಬಂದ್ರೆ ನಿಮಗೆ ಬೆಸ್ಟ್ ಪ್ರೈಸ್ ಮಾಡ್ಕೊಡ್ತಾರೆ. ಎಲ್ಲಾನು ಮಣ್ಣಿಂದ ಶುದ್ಧವಾದ ಪರಿಸರ ಸ್ನೇಹಿ ಗಣಪತಿಗಳೇ ಇವ್ರ ಹತ್ರ ಅವೈಲೇಬಲ್. ಸೊ ಬನ್ನಿ ಒಂದೊಂದು ಗಣೇಶ ತೋರಿಸ್ಕೊಳೋಣ. ಸೊ ಗೈಸ್, ಫಸ್ಟ್ ಗಣೇಶಕ್ಕೆ ಬಂದಾಗ ಅಣ್ಣ, ಇದು ಯಾವ ಸ್ಟೈಲ್ ಗಣೇಶ ಅಣ್ಣ? ಇದು ಮುಂಬೈಯಲ್ಲಿ ಪ್ರಮುಖವಾಗಿ ಪ್ರಚಲಿತದಲ್ಲಿ ಇರ್ತದೆ. ಓಕೆ, ಅಂದ್ರೆ ಮಹಾರಾಜ ಸ್ಟೈಲ್ ಇದು. ಓಕೆ, ಈ ಒಂದು ಕಾಲ್ ಬಂದ್ ಮೇಲೆ ಕೂತಿರೋದ್ರಿಂದ ಇದ್ರ ಸ್ಟೈಲ್ ಬಂದು ಪಂಚೆ ಉಡಿಸೋ ಸ್ಟೈಲ್ ಬಂದ್ಬಿಟ್ಟು ಬೇರೆ ಇರುತ್ತೆ. ಓಕೆ, ಮಾಮೂಲಿ ಎಲ್ಲದಕ್ಕೂ ಕಾಲ್ ಕಂಗಡ ಬಿಟ್ಟಿರುತ್ತೆ, ನಾರ್ಮಲ್ ಆಗಿ ಉಡಿಸ್ತೀವಿ. ಸರಿ ಸರಿ. ಇದಕ್ಕೆ ನೆರಿಗೆ ಜಾಸ್ತಿ ಬರುತ್ತೆ ನೋಡಿ. ಓಕೆ, ಮತ್ತೆ ಈ ಕಮರ್ ಪಟ್ಟ ಇದೆಲ್ಲ ಇದು ಕಾಣುತ್ತೆ. ಓಕೆ, ಈ ಗಣಪತಿ ಇದೇ ವಿಶೇಷ ಕಾಣುತ್ತೆ. ಆಮೇಲೆ ಈ ಗಣಪತಿ ಬಂದು ಮುಂಬೈಲಿರುವಂತ ಲಾಲ್ಬಾಗ್ ರಾಜ, ಅದ್ರದ್ದು ಫೇಸ್ ಇದು. ಓ, ಫೇಸ್ ಬಂದ್ಬಿಟ್ಟು ಲಾಲ್ಬಾಗ್ ರಾಜ. ಲಾಲ್ಬಾಗ್ ರಾಜ ಫೇಸ್ ಇದು. ಸೂಪರ್ ಸೂಪರ್. ಗಣಪತಿ ನೀವು ನೋಡ್ತಾ ಇದ್ರೆ ಗೊತ್ತಾಗುತ್ತೆ, ಅದು ಲಾಲ್ಬಾಗ್ ರಾಜ ಗಣಪತಿ ಫೇಸ್ ಇದು. ಓಕೆ, ಆ ಡಿಸೈನ್ ಅಲ್ಲಿ ಮಾಡಿದೀವಿ. ಹಾಗೆ ಬರ್ತಾ ಇನ್ನೊಂದು ನೋಡಿ. ಓಕೆ, ಕೃಷ್ಣನ್ ಸ್ಟೈಲ್. ಇಲ್ಲಿ ಕೇಳ್ತಾರೆ ಕೃಷ್ಣನ್ ತರ ಬೇಕು ಅಂತ. ಓಕೆ, ಗಣಪತಿ ಕೃಷ್ಣನ್ ತರ ಕೂತಿದೆ. ಓಕೆ, ಆದ್ರೆ ಕೂತಿರೋ ಸ್ಟೈಲ್ ಬಂದ್ಬಿಟ್ಟು ನೋಡಿ ಮಹಾರಾಜ ತರ ಕೂತಿದೆ. ರಾಜನ್ ಸ್ಟೈಲ್. ಸೀಟ್ ಎಲ್ಲ ಬಂದು ಮಹಾರಾಜ ತರ ಇದೆ. ಸೂಪರ್ ಸೂಪರ್. ಪೇಂಟಿಂಗ್ ಕ್ವಾಲಿಟಿಯಲ್ಲಿ ಒಂದೊಂದು ನಮ್ಮ ಕೈಯಲ್ಲಿ ಹೆಂಗೆ ನರ ಕಾಣುತ್ತೆ, ಚರ್ಮ ಕಾಣುತ್ತೆ, ಆ ತರ ಸ್ಮೂತ್ನೆಸ್ ಇದೆ. ಓಕೆ, ಬಾಡಿ ಕಲರ್ ಅಲ್ಲಿ ನಾವು ಇದಕ್ಕೆ ಮ್ಯಾಚ್ ಮಾಡಿ ಇದಕ್ಕಾಗುವಂತ ಬಾಡಿ ಕಲರ್ ಮಾಡಿದೀವಿ. ಓಕೆ, ಸೊ ನೋಡ್ಬೋದು ಇವ್ರ ಪಂಚೆ ಶಲ್ಯನೂ ಅಷ್ಟೇ ಸಿಕ್ಕಾಪಟ್ಟೆ ಕ್ವಾಲಿಟಿ ವರ್ಕ್ಸ್ ಇದೆ. ಇವತ್ತಿಗೆ ನಮ್ಮ ಏನ್ ಹೋಗ್ತಾ ಇದೆ, ಇವತ್ತು ಏನ್ ಟ್ರೆಂಡ್ ಇದೆ ಅದನ್ನೇ ಮಾಡಿಸಿದೀನಿ. ಓಕೆ ಓಕೆ ಅಣ್ಣ, ಇದೆಲ್ಲ ಯಾವ ಕ್ವಾಲಿಟಿ ಮೆಟೀರಿಯಲ್? ಇದೆಲ್ಲ ಮುಂಬೈಯಿಂದ ತರಿಸಿರುವಂತದ್ದು, ಇವಾಗ ಬಂದಿರೋ ಹೊಸದಿದು. ಓಕೆ, ಇವತ್ತು ಟ್ರೆಂಡ್ ಇದೆಲ್ಲ ಹ್ಯಾಂಡ್ ವರ್ಕ್ ನೋಡಿ, ಇದೆಲ್ಲ ಬಂದು ಹ್ಯಾಂಡ್ ವರ್ಕ್. ಸರಿ ಸರಿ, ಇದೆಲ್ಲ ಹ್ಯಾಂಡ್ ವರ್ಕ್. ಓಕೆ ಓಕೆ, ಎಲ್ಲರೂ ಪಂಚೆ ಉಡಿಸ್ತಾರೆ, ಬಟ್ ಕ್ವಾಲಿಟಿ ಇರೋದನ್ನ ನಾನು ಮಾಡಿಸಿದ್ದೀನಿ. ಓಕೆ, ಸೊ ಗೈಸ್ ನೋಡ್ಬೋದು ಎಲ್ಲಾನು ಕ್ವಾಲಿಟಿ ವರ್ಕ್ಸ್ ಇಂದ ಮಾಡಿರೋದು. ಮತ್ತೆ ಟ್ರೆಂಡಿಂಗ್ ಅಲ್ಲಿ, ಇವತ್ತಿನ ಟ್ರೆಂಡಿಂಗ್ ಅಲ್ಲಿ ಯಾವ್ದಿದೆಯೋ ಅದನ್ನ ಮತ್ತೆ ಈ ಮಟೀರಿಯಲ್ ಎಲ್ಲ ಮುಂಬೈಯಿಂದ ತರಿಸ್ಬಿಟ್ಟು ಡೈರೆಕ್ಟ್ ನಮ್ಮ ಬೆಂಗಳೂರಲ್ಲಿ ಮುಂಬೈ ಸ್ಟೈಲ್ ಗಣಪತಿನ ಕೊಡ್ತಾರೆ. ಬಟ್ ಎಲ್ಲಾನು ಈಕೋ ಫ್ರೆಂಡ್ಲಿ, ಮಣ್ಣಿನ ಶುದ್ಧವಾದ ಗಣಪತಿಗಳು. ಸೊ ಪಂಚೆ ವರ್ಕ್ಸ್ ಅಷ್ಟೇ ಸೂಪರ್ ಆಗಿ ಮಾಡ್ಕೊಡ್ತಾರೆ. ಅಣ್ಣ ಈ ಗಣಪತಿಗೆ ಡೈಮಂಡ್ ವರ್ಕ್ಸ್ ಕೇಳಿದ್ರೆ ಅದಕ್ಕೂ ಮಾಡ್ಕೊಡ್ತೀರಣ್ಣ? ಕಸ್ಟಮರ್ ಬಂದು ನನಗೆ ಇದು ಬೇಕು ಅಂದ್ರೆ 100% ಮಾಡಿಸ್ಕೊಡ್ತೀನಿ. ಓಕೆ, ನನಗೇನು ತಗೊಂಡೋಗುವಾಗ ಮಂಡಳಿಯವರು ಖುಷಿ ಆಗ್ಬೇಕು. ಸರಿ ಸರಿ. ದುಡ್ಡಿನ ಲೆಕ್ಕ ಅಲ್ಲ, ಅವ್ರು ಬಂದು ನೋಡಿದ ತಕ್ಷಣ ಅವ್ರಿಗೆ ಸಮಾಧಾನ ಆಗ್ಬೇಕು. ಗಣಪತಿ ನಾವು ಪೂಜೆ ಮಾಡುವಂತ ದೇವರು, ನಮ್ಮ ಕುಲದೇವರು ಗಣಪತಿ. ಆದ್ರಿಂದ ಅದನ್ನ ಚೆನ್ನಾಗಿ ನೋಡ್ಕೊಬೇಕು ಅನ್ನೋದು ಅಷ್ಟೇ ದೃಷ್ಟಿ, ವ್ಯಾಪಾರ ದೃಷ್ಟಿ ನಮ್ದಿಲ್ಲ. ಸೂಪರ್ ಸೂಪರ್ ಸೂಪರ್. ಹಾಗೆ ನೋಡಿ, ನನ್ನ ಬೇರೆ ಬೇರೆ ಡಿಸೈನ್ಗಳೇ ಸುಮಾರು ಡಿಸೈನ್ ಮುಂಬೈಯಲ್ಲಿ ಏನ್ ನೋಡ್ತಾ ಇದೆ ಆ ಡಿಸೈನ್ ಮಾಡಿದೀನಿ. ಕಸ್ಟಮರ್ ತಲೆಯಲ್ಲಿ ಏನಿರುತ್ತೋ ಅದಕ್ಕಿಂತ ಒಂದು ಲೆವೆಲ್ ಜಾಸ್ತಿನೇ ಮಾಡಿದೀನಿ. ನೆನ್ಕೊಂಡ್ ಬಂದಿರ್ತಾರೆ ನನ್ನ ಹತ್ರ ಮಹಾರಾಜ ನೋಡಿ. ಇದರಲ್ಲಿ ಇದು ಸೌಕಾರ್ ಅಂತ ಬರುತ್ತೆ, ಸೌಕಾರ್ ಡಿಸೈನ್ ಇದು. ನೀವು ಕಾಲ್ ಸ್ಟೈಲ್ ನೋಡ್ಬೋದು, ಕೂತಿರೋ ಸ್ಟೈಲು, ಮತ್ತೆ ಅದ್ರ ಮೇಲ್ಗಡೆ ಕಿರೀಟ ಎಲ್ಲ ಬೇರೆ ಬೇರೆ ತರ ಮಾಡಿದ್ದೀನಿ. ಒಂದೊಂದು ಗಣಪತಿ ಒಂದೊಂದ್ ತರ ಮಾಡಿದ್ದೀನಿ. ಸೊ ಗೈಸ್ ನೋಡ್ಬೋದು ಇವರ ಪಂಚೆನೂ ಅಷ್ಟೇ, ಇಲ್ಲಿ ಗ್ರೀನ್ ಇದೆ, ಅಲ್ಲಿ ಯೆಲ್ಲೋ ಇದೆ, ಇಲ್ಲಿ ಬ್ಲೂ ಟೈಪ್ ಇದೆ, ಎಲ್ಲಾನು ಡಿಫ್ರೆಂಟ್ ಡಿಫ್ರೆಂಟ್ ಆಗಿ ಕೊಟ್ಟಿದ್ದಾರೆ.
ಸೊ ಗಣಪತಿ ನೋಡ್ಬೋದು ಯೂನಿಕ್ ಸ್ಟೈಲಲ್ಲಿ ಇದೆ, ಎಲ್ಲಾನು ಪರಿಶುದ್ಧವಾದ ಗಣಪತಿ ಯೂನಿಕ್ ಸ್ಟೈಲಲ್ಲಿ ಇದೆ. ಕಲರ್ಸು ಅಷ್ಟೇ ಕಾಂಪ್ರಮೈಸ್ ಆಗಿಲ್ಲ, ಎಲ್ಲೂ ಕಾಂಪ್ರಮೈಸ್ ಆಗಿಲ್ಲ. ಯಾಕಂದರೆ ನಮ್ಮ ಗಣೇಶ ಸೂಪರಾಗಿ ಕೊಡಬೇಕಲ್ಲ, ಸೊ ಅದಕ್ಕೋಸ್ಕರ ಇವರು ಎಲ್ಲೂ ಕಾಂಪ್ರಮೈಸ್ ಆಗಿಲ್ಲ. ಅಣ್ಣ ಮತ್ತೊಂದು ಗಣೇಶಕ್ಕೆ ಬಂದರೆ ಓಕೆ, ಇದೆಲ್ಲ ನೀವು ನಿಮ್ಮ ಇನ್ಸ್ಟಾಗ್ರಾಮ್ ಇದ್ರೆ ಫೇಸ್ಬುಕ್ ಇದ್ರೆ ಅದ್ರಲ್ಲಿ ಬರ್ತಾ ಇರ್ತದೆ. ಏನಪ್ಪ ಇಂಥ ಗಣಪತಿ ಮುಂಬೈಲಿ ಮಾತ್ರನೇ ಸಿಗೋದು ಅನ್ಕೋತೀರಾ? ಹೌದು. ನಮ್ಮಲ್ಲಿ ಬನ್ನಿ, ಆರಾಮಾಗಿ ತಗೊಳ್ಳಿ, ಕೈಗೆಟ್ಕೋ ಬೆಲೆನು. ಓಕೆ, ಲಕ್ಷದ ಮೇಲೆಲ್ಲ ಹೋಗಲ್ಲ, ಲಕ್ಷದ ಒಳಗಡೆನೆ, ಇನ್ನೂ ಕಮ್ಮಿನೇ. ಸೊ ಬೇರೆಯವ್ರಿಗಿಂತ ನಾನು ಕಮ್ಮಿ ಕೊಟ್ಟ ಮೇಲೆ ನಾನು ಮಾರ್ಕೆಟ್ ಅಲ್ಲೆಲ್ಲ ಒಳಗಡೆ ಇದ್ದೀನಿ, ನನ್ನ ಹತ್ರ ಕಸ್ಟಮರ್ ಬರಬೇಕು. ಸೂಪರ್ ನನಗೆ 500 ಗಣಪತಿ ಕುಣಿಸುವಂತ ಮಂಡಳಿಗಳಿವೆ, ಅವ್ರಿಗೆಲ್ಲ ಸಮಾಧಾನವಾಗಿ ಗಣೇಶ ಕೊಟ್ರೆ ಸಾಕು. ಸೂಪರ್ ತುಂಬಾ ಮಾಡುವಂತ ಅಗಾಧವಾಗಿ ಮಾಡುವಂತ ಇಚ್ಛೆ ನನಗಿಲ್ಲ. ಇರೋ ಗಣಪತಿಗಳನ್ನ ಅದನ್ನೆಲ್ಲ ಕ್ಲೀನ್ ಮಾಡಿ ನೇರೂಪ್ ಮಾಡಿ ಅವ್ರು ತಗೊಂಡೋಗೋವರೆಗೂ ಖುಷಿಯಾಗಿ ಸಮಾಧಾನವಾಗಿ ಇಂಥ ಗಣೇಶ ಸಿಕ್ತು ಮೈಂಡ್ ಅಲ್ಲಿ ಇರ್ತದೆ ಇಂತ ಬೇಕು ಅಂತ. ಬಟ್ ದುಡ್ಡು ಎಟ್ಕಿರಲ್ಲ, ಅವ್ರ ಕೈ ಎಟ್ಕಿರಲ್ಲ, ಅವ್ರಿಗೆ ಕೈ ಎಟ್ಕೋ ಬೆಲೆ ಇಲ್ಲ. ನೋಡಿ ಈ ಹೈಟಿನ ಗಣಪತಿ ಎಲ್ಲ ನಾನು ನಿಮಗೆ ಈಚೆಗಡೆ ಏನು ಸಿಗ್ತಾ ಇದೆ ಅದಕ್ಕಿಂತ ಒಂದು 20-30 ಸಾವಿರ ಕಡಿಮೆಗೆ ಕೊಡ್ತಾ ಇದ್ದೀನಿ. ಏನಕ್ಕೆ ಅಂದರೆ ನನ್ನ ಕಂಪ್ನಿ ಹೆಸರಾಗಬೇಕು. ಸೂಪರ್. ಸೊ ಗೈಸ್, ಇಲ್ಲೊಂದು ನಾನು ತಿಳಿಸ್ಬೇಕಾಗಿತ್ತು. ಏನಕ್ಕೆ ನಾವು ಕವರ್ ರಿಮೂವ್ ಮಾಡಿದಿರೆ ತೋರಿಸ್ತಾ ಇದ್ದೀವಿ ಅಂತ ಅಂದರೆ ಗಣೇಶ ಮೇಲೆ ಧೂಳು ಬೀಳಬಾರ್ದು ಮತ್ತೆ, ಯಾಕಂದರೆ ಎಲ್ಲ ವರ್ಕು ಕಂಪ್ಲೀಟ್ ಆಗಿದೆ. ಸೊ ನೀವು ಮಂಡಳಿಯವ್ರು ಬಂದ್ಬಿಟ್ಟು ಗಣೇಶ ತಗೋಬೇಕಾದ್ರೆ ಪ್ಯೂರ್ ಆಗಿರಬೇಕು ಮತ್ತು ನೀಟಾಗಿರಬೇಕು. ಅದಕ್ಕೋಸ್ಕರ ನನ್ನ ವೀಡಿಯೋಗೋಸ್ಕರ ನಾನು ಅವ್ರನ್ನ ಡಿಸ್ಟರ್ಬ್ ಮಾಡಿದಿರೆ ಕವರ್ ಏನೂ ತೆಗಿಸ್ತಾ ಇಲ್ಲ. ಸೊ ಡೈರೆಕ್ಟಾಗಿ ನೀವು ಬನ್ನಿ, ಕಾಂಟ್ಯಾಕ್ಟ್ ಡೀಟೇಲು ಲೊಕೇಶನ್ ಎಲ್ಲ ನನ್ನ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಡೈರೆಕ್ಟ್ ಗೋಡನ್ ಬನ್ನಿ, ನಿಮ್ಮ ಗಣೇಶ ಯಾವ್ದು ಬೇಕೋ ಸೆಲೆಕ್ಟ್ ಮಾಡ್ಕೊಳ್ಳಿ, ನಮ್ಮ ಚಾನಲ್ ಹೆಸರು ಹೇಳ್ಕೊಳ್ಳಿ, ನಿಮಗೆ ಡಿಸ್ಕೌಂಟ್ಸ್ ಇರುತ್ತೆ. ಸೊ ಮತ್ತೊಂದು ಗಣೇಶಕ್ಕೆ ಬಂದಾಗ ಅಣ್ಣ ಈ ಸ್ಟೈಲು, ಇದು ಮಹಾವಿಷ್ಣು ಸ್ಟೈಲ್ ಮಾಡಿದಿರಿ. ಓಕೆ, ಕಸ್ಟಮರ್ ರಿಕ್ವೈರ್ಮೆಂಟ್ ಐತೆ, ಕೇಳ್ತಾ ಇದ್ದಾರೆ. ಓಕೆ, ಹಂಗಾಗಿ ಮಹಾವಿಷ್ಣು ಸ್ಟೈಲ್ ಮಾಡಿದ್ದೀನಿ. ಸಿಂಪಲ್ ಆಗಿ ಸೌಮ್ಯವಾಗಿ ನಿಂತಿರುವಂಥ ಗಣಪತಿ ಇದು. ಎಷ್ಟಡಿ ಬರ್ಬೋದಣ್ಣ ಇದು? ಇದೊಂದು 6 ಅಡಿ ಬರುತ್ತೆ. 6 ಫೀಟ್ ಗಣಪತಿ. ಇದಕ್ಕೆ ಪ್ರಭಾವಳಿ ಏನಾದ್ರು ಬರುತ್ತೆ ಅಣ್ಣ? ಇದಕ್ಕೇನು ಬರಲ್ಲ, ಮಹಾವಿಷ್ಣುಗೆ ಇದಕ್ಕೇನು ಪ್ರಭಾವಳಿ ಬರಲ್ಲ. ಇದು ಹಿಂಗೆ ನಿಂತಿರೋದು. ಓಕೆ, ಕಸ್ಟಮರ್ ಏನನ್ನ ಬೇಕೇ ಬೇಕು ಅಂದರೆ ಪ್ರಭಾವಳಿ ಕೊಡೋಣ. ಸೂಪರ್ ಅಣ್ಣ, ನೋಡ್ಬೋದು ಎಷ್ಟು ಬ್ಯೂಟಿಫುಲ್ ಆಗಿ ನಿಂತಿದ್ದಾರೆ. ನಮ್ಮ ಲೋಟಸ್ ಮೇಲೆ ಮತ್ತೆ ಕೈಯಲ್ಲಿ ಗದೆ ಬೇರೆ ಇದೆ, ಯೂನಿಕ್ ಕಾನ್ಸೆಪ್ಟ್ ಅಲ್ಲಿ ಇದೆ. ಒಂದೊಂದು ಡಿಸೈನ್ ಡೀಟೇಲ್ ಆಗಿ ಮಾಡಿದ್ದೀವಿ. ಓಕೆ, ಅದು ಮಹಾವಿಷ್ಣುದು ಫೋಟೋ ಇಟ್ಕೊಂಡು ಅದು ಯಾವ ತರ ನಿಂತಿದೆಯೋ ಅದೇ ತರ ಸೌಮ್ಯವಾಗಿ ನಿಂತಿರೋ ತರ ಮಾಡಿದ್ದೀನಿ. ಓಕೆ, ಇದೇ ಕಾನ್ಸೆಪ್ಟ್ ಇನ್ನೊಂದು ದೊಡ್ಡದು ಮಾಡಿದ್ದೀನಿ. ಓಕೆ, ಅದು ಬಂದ್ಬಿಟ್ಟು 9 ಅಡಿ ಬರುತ್ತೆ. 9 ಫೀಟ್ ಗಣಪತಿ. ಸೊ ಫೇಸ್ ನೋಡ್ಬೋದು, ಅಷ್ಟು ಕ್ಲಾರಿಟಿಯಿಂದ ಕೊಟ್ಟಿದ್ದಾರೆ. ಮತ್ತೆ ಪೇಂಟಿಂಗ್ ವರ್ಕ್ಸ್, ಇಲ್ಲಿ ಇಂಪ್ರೆಷನ್ ಎಲ್ಲ ಇದೆ ಗೊತ್ತಾ ಸೊಂಡ್ಲು ಮೇಲೆ, ಮತ್ತೆ ಇಲ್ಲೆಲ್ಲ ನಾಮ ಓಂ ಅವೆಲ್ಲ ಸೂಪರ್ ಆಗಿ ಕೊಟ್ಟಿದ್ದಾರೆ. ಮತ್ತೆ ಕಿರೀಟ ನೋಡ್ಬೋದು, ಕಿರೀಟನೂ ಅಷ್ಟೇ ಯೂನಿಕ್ ಆಗಿ ಕೊಟ್ಟಿದ್ದಾರೆ. ಸೊ ಆ ಕಡೆ ಕೈ ಎಲ್ಲ ಹೋದಾಗ ಬ್ಯೂಟಿಫುಲ್ ಆಗಿದೆ. ಮತ್ತು ಈ ಪಂಚೆ ವರ್ಕ್ಸು, ಶಲ್ಯನೂ ಅಷ್ಟೇ. ನಿಮಗೆ ಒಂದ್ಸತಿ ತೋರಿಸ್ತೀನಿ ನೋಡಿ, ಶಲ್ಯ ವರ್ಕ್ಸು ಆ ಥಿಕ್ನೆಸ್ ಕೊಟ್ಟಿದ್ದಾರೆ ಗೊತ್ತಾ ಶಲ್ಯದು. ಸೊ ನೋಡ್ಬೋದು, ಕ್ವಾಲಿಟಿಯಿಂದ ಕೊಟ್ಟಿದ್ದಾರೆ. ಯಾಕಂದರೆ ಗಣಪತಿ ಆ ಥರ ಪ್ರೆಸೆಂಟ್ ಆಗಬೇಕು. ಈ ಗಣಪತಿ ಎಲ್ಲ ನಿಮಗೆ ಮುಂಬೈಯಲ್ಲಿ ನೋಡಿರೋಕ್ಕೆ ಸಾಧ್ಯ, ಬಟ್ ನಮ್ಮ ಬೆಂಗಳೂರಲ್ಲಿ ದೀಪಕ್ ಕಾರ್ಡ್ಸಲ್ಲಿ ಇಲ್ಲೆಲ್ಲ ಅವೈಲೇಬಲ್ ಇದೆ. ನಾನು ಡಿಸ್ಕ್ರಿಪ್ಷನಲ್ಲಿ ಇವ್ರ ಕಾಂಟ್ಯಾಕ್ಟ್ ನಂಬರು, ಲೊಕೇಶನು ಎಲ್ಲನೂ ಕೊಟ್ಟಿರ್ತೀನಿ. ಡೈರೆಕ್ಟಾಗಿ ಗೋಡನ್ ಬಂದ್ಬಿಟ್ಟು ಚೆಕ್ಔಟ್ ಮಾಡಿ. ಸೊ ನಿಮಗೂ ಗೊತ್ತಾಗುತ್ತೆ, ಲೈವ್ ಗಣಪತಿ ನೋಡಿದಾಗ ನಿಮಗೂ ಗೊತ್ತಾಗುತ್ತೆ ಯಾವ ಥರ ಗಣಪತಿ ಮಾಡಿ ಇಟ್ಟಿದ್ದಾರೆ ಅಂದ್ಬಿಟ್ಟು. ಇನ್ನೊಂದು ಏನು ಅಂತ ಅಂದರೆ ಇವೆಲ್ಲನೂ ಈಕೋ ಫ್ರೆಂಡ್ಲಿ ಗಣಪತಿಗಳು. ಸೊ ಬನ್ನಿ ನೆಕ್ಸ್ಟ್ ಗಣಪತಿಗೆ ಹೋಗೋಣ. ವಿಶ್ವನಾಥ ಮಾಡಿ. ಓಕೆ, ಇದನ್ನ ನಾನು ಅದೊಂದು ಬುಕ್ಕ ನೋಡಿದ್ದು. ಆಯ್ತಣ್ಣ. ಗಣಪತಿ ಆಕಾರದಲ್ಲಿ ಈಶ್ವರ ತರ ಕಾಣುತ್ತೆ, ಸೊಳ್ಳು ಮಾತ್ರ ಇದೆ, ಚರ್ಮದ ಮೇಲೆ ಕೂತಿರೋ ತರ ಇದೆ. ರುದ್ರಾಕ್ಷಿ ಸರ ಹಾಕಿದೀವಿ. ಸೂಪರ್. ಈಶ್ವರ ಬಂದು ಯಾವ್ದೇ ಒಡವೆ ಹಾಕಲ್ಲ, ಹಾಗಾಗಿ ಈ ತರ ಮಾಡಿದೀವಿ. ಕಸ್ಟಮರ್ ಬಂದು ಇದನ್ನ ಕೇಳಿದ್ದಾರೆ, ಕಸ್ಟಮರ್ ಕೇಳ್ಕೊಂಡು ಹೋಗಿದ್ದಾರೆ. ಇದೇ ಲೆಕ್ಕಾಚಾರ ಇಟ್ಕೊಂಡು ಇನ್ನೊಂದು ಮಾಡಿದೀನಿ. ಗರುಡ ಗಣಪತಿ ತರ ಮಾಡಿದೀನಿ. ಇದು ಮಹಾವಿಷ್ಣು. ಮಹಾವಿಷ್ಣು ಕಾನ್ಸೆಪ್ಟ್ ಅಲ್ಲೇ ಮಾಡಿರೋದು. ಗರುಡ ಬಂದು ಗಣಪತಿ ಎತ್ಕೊಂಡು ಹೋಗ್ತಾ ಇರೋ ತರ, ಸೂಪರ್ ಹಾವಿನ ಹಾರ ಹಾಕ್ತಾ ಇರೋ ತರ. ಇದೆಲ್ಲ ತುಂಬಾ ಯೋಚನೆ ಮಾಡಿ ಕ್ರಿಯೇಟಿವ್ ಮಾಡಿ ಮಾಡಿರುವಂತದ್ದು. ಓಕೆ, ಯೂನಿಕ್ ಸ್ಟೈಲಲ್ಲಿ ನೋಡ್ಬೋದು ಗಣಪತಿ ಇದೆ. ನಮ್ಮ ಗರುಡ ಮೇಲೆ ಕೂತಿರೋ ಗಣಪತಿ ಇದು ಬ್ಯೂಟಿಫುಲ್ ಆಗಿ ಕೊಟ್ಟಿದ್ದಾರೆ. ಆ ಫೇಸ್ ವರ್ಕ್ಸು ಅಷ್ಟೇ ನೋಡ್ಬೋದು, ಎಷ್ಟು ಕ್ಲಾರಿಟಿಯಿಂದ ಕೊಟ್ಟಿದ್ದಾರೆ. ಮತ್ತೆ ಗರುಡನು ನೋಡ್ಬೋದು ನೋಡಿ ಎಷ್ಟು ಬ್ಯೂಟಿಫುಲ್ ಆಗಿದೆ. ಮತ್ತೆ ಹಾವು ಅಷ್ಟೇ ಸಖತ್ತಾಗಿದೆ ಗುರು, ಇಲ್ಲಿಂದ ಇಲ್ಲಿ ತನಕ ಕಂಪ್ಲೀಟ್ ಆಗಿ ಕೊಟ್ಟಿದ್ದಾರೆ. ಇದಕ್ಕೂ ಅಷ್ಟೇ ಪಂಚೆ ಶಲ್ಯ ಎಲ್ಲನೂ ಬರುತ್ತೆ. ಗರುಡಗೂ ಪಂಚೆ ಶಲ್ಯನೂ ಬರುತ್ತೆ, ಮತ್ತೆ ನಮ್ಮ ಗಣೇಶಗೂ ಅಷ್ಟೇ ಪಂಚೆ ಶಲ್ಯನೂ ಬರುತ್ತೆ. ಕಲರ್ ಕಾಂಬಿನೇಷನ್ಸು ಅಷ್ಟೇ ಎಲ್ಲೋ ಕೊಟ್ಟಿದ್ದಾರೆ. ಸೂಪರ್ ಆಗಿದೆ ಗುರು ಗಣಪತಿ, ನೆಕ್ಸ್ಟ್ ಲೆವೆಲಲ್ಲಿ ಇದೆ ಗಣಪತಿ. ಸೊ ಅಣ್ಣ, ಈ ಗಣಪತಿ ಬಗ್ಗೆ ಒಂದು ಸ್ವಲ್ಪ ಎಕ್ಸ್ಪ್ಲೈನ್ ಮಾಡ್ತೀರಾ? ಇದು ಬಂದು ರಥ ಸ್ಟೈಲ್ ಮಾಡಿದ್ದೀನಿ. ಓಕೆ, ಮುಂದೆಗಡೆ 2 ಇಲಿ ಬರುತ್ತೆ. ಓಕೆ, ಇಲ್ಲಿ ರಥನ ಹೇಳ್ಕೊಂಡು ಹೋಗ್ತಾರ ತರ ಮಾಡಿದ್ದೀನಿ ಕಾನ್ಸೆಪ್ಟ್. ಓಕೆ, ಕಾನ್ಸೆಪ್ಟ್ ಆಗ್ತಾರದ್ದು. ಗಣಪತಿನೂ ಮುಂಬೈ ಸ್ಟೈಲ್ ಅಲ್ಲಿ ದೊಡ್ಡ ಗಣಪತಿ ಮಾಡ್ತಾರೆ. ಹೌದು, ಅದ್ರಲ್ಲಿ ಚಿಕ್ಕದ್ ಮಾಡಿದ್ದೀನಿ ನಾನು. ಸೂಪರ್. 5 ಫೀಟ್ ಮಾಡಿದ್ದೀನಿ. ಓಕೆ, ಬಂದು ಯಾರ ಕಸ್ಟಮರ್ ಕೇಳಿದ್ರೆ ಇದೇ ತರದ್ ಬೇಕು ಅಂತ ಕೇಳಿದ್ರೆ ರೆಡಿ ಇರುತ್ತೆ. ಓಕೆ, ಮತ್ತೆ ಇದಕ್ಕೆ ನಾನು ಅವ್ರ ಕಸ್ಟಮರ್ ಒಪ್ಪಿ ಸ್ಟೋನ್ ವರ್ಕ್ ಮಾಡ್ಬೇಕಾದ್ರೆ ಮಾಡಿಸಿ ಕೊಡ್ತೀನಿ. ಓಕೆ, ಕಸ್ಟಮರ್ ರಿಕ್ವೈರ್ಮೆಂಟ್ ಹೆಂಗೈತೋ ಹಂಗೆ. ಸೊ ಸ್ಟೋನ್ ವರ್ಕ್ಸ್ ಮಾತ್ರ ಇದೆ, ನೀವು ರಿಕ್ವೈರ್ಮೆಂಟ್ ಇದ್ರೆ ನೀವು ಸ್ಟೋನ್ ವರ್ಕ್ಸ್ ಮಾಡಿ ಈಚೆಗಡೆಯಿಂದ ಬರ್ತಾರೆ ಮಾಡೋರು, ಮಾಡಿಸಿ ಕೊಡ್ತೀನಿ. ಓಕೆ, ಅವ್ರು ಎತ್ಕೊಂಡು ಹೋಗೋ ಡೇಟ್ ಒಳಗಡೆ ಮಾಡಿಸಿ ಕೊಡ್ತೀನಿ. ಅವ್ರ ಲೈಕ್ ಆಗ್ಬೇಕು.
ಓಕೆ, ಸೊ ಗಣಪತಿ ನೋಡ್ಬೋದು ಎಷ್ಟು ಯೂನಿಕ್ ಆಗಿದೆ, ರಥ ಸ್ಟೈಲಲ್ಲಿ ಇದೆ, ಮುಂದೆ 2 ಇಲಿ ಬರುತ್ತಂತೆ. ಸೊ ಇಲಿ ನಮ್ಮ ಗಣಪತಿನ ಎಳ್ಕೊಂಡು ಹೋಗ್ತಿರೋ ಥರ ಕಾನ್ಸೆಪ್ಟ್ ಇದು. ಸೊ ಗಣೇಶನು ನೋಡ್ಬೋದು, ಆ ಶಲ್ಯನೂ ನೋಡ್ಬೋದು ಡಿಫ್ರೆಂಟ್ ಕಲರಲ್ಲಿದೆ. ಸೊ ಆಲ್ರೆಡಿ ಹೇಳ್ದಂಗೆ ಇವರು ಒಂದೊಂದ್ರ ಮೇಲೂ ಕಾನ್ಸಂಟ್ರೇಟ್ ಮಾಡಿ ಕ್ವಾಲಿಟಿಯಿಂದ ಹಾಕ್ಕೊಟ್ಟಿದ್ದಾರೆ. ಪಂಚೆನೂ ಅಷ್ಟೇ ನೋಡ್ಬೋದು, ಗಣೇಶನೂ ಅಷ್ಟೇ ಬ್ಯೂಟಿಫುಲ್ ಆಗಿ ಮಾಡಿ ಲೈಕ್ ಆ ಫೇಸ್ ಲಕ್ಷಣ ಇದೆ ಗೊತ್ತಾ, ಮೇನ್ ಗಣೇಶ ಕೂರ್ಸೋದು ಲಕ್ಷಣ. ಸೊ ಅದು ನಿಮಗೆ ವರ್ಷ ಪೂರ್ತಿ ಕಾಯ್ತೀರಾ ಗಣೇಶ ಕೂರ್ಸೋಕ್ಕೆ. ಸೊ ಅದನ್ನ ಯೂನಿಕ್ ಆಗಿ ಕೂರಿಸ್ಬೇಕು. ಮತ್ತೆ ಕಾನ್ಸೆಪ್ಟು ಅಷ್ಟೇ, ಎಲ್ಲಿಂದ ತಂದ್ರಿ ಅಂದ್ಬಿಟ್ಟು ಅಷ್ಟು ಜನ ಕೇಳಬೇಕು ನಿಮಗೆ ಗಣೇಶನ. ಸೊ ನಮ್ಮ ದೀಪಕ್ ಆರ್ಟ್ಸ್ ಅಲ್ಲಿ ಆ ಥರ ಗಣೇಶ ಅವೈಲಬಲ್ ಇದೆ. ಸೊ ಬಂದು ಚೆಕ್ಔಟ್ ಮಾಡ್ಕೊಳ್ಳಿ. ಒಂದೊಂದು ಗಣೇಶನು ಯೂನಿಕ್ ಸ್ಟೈಲಲ್ಲಿ ಇದೆ, ಬಟ್ ಎಲ್ಲಾನು ಅಷ್ಟೇ ಈಕೋ ಫ್ರೆಂಡ್ಲಿ ಗಣಪತಿಗಳು. ಸೊ ಇವಾಗ ನಾನು ನಿಮಗೆ ರಥ ಗಣೇಶ ತೋರಿಸೋದ್ನಲ್ಲ, ಅದೇ ಥರ ಇದು. ಅದು ನಿಮಗೆ ಆಲ್ಮೋಸ್ಟ್ ಒಂದು 6 ಫೀಟ್ ಇತ್ತು. ಸೊ ಈ ಗಣಪತಿ 4 ಅಡಿ ಗಣಪತಿ ನೋಡ್ಬೋದು, ಸೇಮ್ ಸ್ಟೈಲು, ಬಟ್ 4 ಅಡಿಯಲ್ಲಿ ಇರೋ ಗಣಪತಿ ಇದು, ಸೇಮ್ ಸ್ಟೈಲು. ಸೊ ಅದಕ್ಕೆ ಇದಕ್ಕೆ ಏನು ಡಿಫ್ರೆನ್ಸ್ ಇಲ್ಲ, ಬಟ್ 4 ಫೀಟ್ ಗಣಪತಿ. ರೈಟ್ ಫ್ರಮ್ ಪಂಚೆನೋ ಅಷ್ಟೇ ನಿಮಗೆ ಬಾರ್ಡರ್ ವರ್ಕ್ ಕೊಟ್ಟಿದ್ದಾರೆ ನೋಡ್ಬೋದು, ಪಂಚೆ ವರ್ಕಲ್ಲಿ. ಸೊ ಎಷ್ಟು ಯೂನಿಕಾಗಿ ಕೊಟ್ಟಿದ್ದಾರೆ ನೋಡಿ. ಮತ್ತು ಶಲ್ಯನೂ ಅಷ್ಟೇ, ಕಲರ್ ಕಾಂಬಿನೇಷನ್ ನಿಮಗೆ ಆ ಥರ ಇದೆ. ಮತ್ತು ದೊಡ್ಡದಕ್ಕೆ ಚಿಕ್ಕದಕ್ಕೆ ನಿಮಗೆ ಫೇಸ್ ಕಂಪೇರ್ ಮಾಡ್ಬೋದು. ಫೇಸಲ್ಲೂ ಅಷ್ಟೇ ಎಷ್ಟು ಕ್ಲಾರಿಟಿ ಇದೆ ನಿಮಗೆ ಫೇಸಲ್ಲಿ. ಸೊ ಪೇಂಟಿಂಗು ಎಲ್ಲನೂ ಅಷ್ಟೇ ಯೂನಿಕಾಗಿ ಕೊಟ್ಟಿದ್ದಾರೆ. ಗಣಪತಿ ಅಂತೂ ಬ್ಯೂಟಿಫುಲ್ ಆಗಿದೆ ಗುರು, ಚಿಕ್ಕದಾಗಿ ಮೂರ್ತಿ ಕ್ಯೂಟ್ ಆಗಿದೆ ಗಣಪತಿ ಇದು. ಸೊ ಹಾಗೆ ಮತ್ತೊಂದು ಗಣಪತಿಗೆ ಹೋಗೋಣ. ಸೊ ಈ ಗಣಪತಿಗೆ ಬಂದೆ ಇವರು ಸರ್ಪ ಮೇಲೆ ನಿಂತ್ಕೊಂಡಿದ್ದಾರೆ ಗಣಪತಿ ನೋಡ್ಬೋದು. ಸೊ ಕೆಳಗಡೆ ಸರ್ಪ ಇದೆ ಹಾವುದು. ಸೊ ಅವರ ತಲೆ ಮೇಲೆ ನಮ್ಮ ಗಣಪತಿ ನಿಂತಿದ್ದಾರೆ. ಸೊ ಅವ್ರು ನಿಂತಿರೋ ಸ್ಟೈಲು ಅಷ್ಟೇ ನೋಡಿ ಎಷ್ಟು ಯೂನಿಕ್ ಆಗಿದೆ. ಸೊ ಆ ಸರ್ಪನೂ ಅಷ್ಟೇ ನಿಮಗೆ ಸೊ ಹಿಂದೆ ತನಕ ಬಂದಿದೆ ಗುರು ಸರ್ಪ ನೋಡ್ಬೋದು, ಇಲ್ಲಿ ತನಕ ಬಂದಿದೆ ಸರ್ಪ. ಸೊ ಈ ಕಾನ್ಸೆಪ್ಟು ಅಷ್ಟೇ ಯೂನಿಕಾಗಿ ಕೊಟ್ಟಿದ್ದಾರೆ. ಗಣಪತಿ ಪೇಂಟಿಂಗು ಅಷ್ಟೇ ಸೊ ಎಷ್ಟು ಯೂನಿಕಾಗಿ ಕೊಟ್ಟಿದ್ದಾರೆ. ಸೊ ಮತ್ತೊಂದು ಗಣೇಶಗೆ ಬಂದರೆ ಸೊ ಇಲ್ಲಿ ನೋಡ್ಬೋದು ಹಾವು. ಸೊ ಹಾವಿನ ಎಡೆ ಮೇಲೆ ಸೊ ಪೀಠ ಇದೆ ನೋಡಿ, ನಮ್ಮ ಪೀಠ ಮೇಲೆ ನಮ್ಮ ಗಣೇಶ ಇದೆ. ಸೊ ಹಾವುದು ಕಂಪ್ಲೀಟ್ ಲಾಸ್ಟ್ ತನಕ ಇದೆ. ಸೊ ಕಂಪ್ಲೀಟಾಗಿ ಗಣಪತಿ ನೋಡ್ಬೋದು, ಎಷ್ಟು ಯೂನಿಕ್ ಆಗಿದೆ ಗಣಪತಿ ಅಂತೂ ಸೂಪರ್ ಆಗಿದೆ. ಇವರು ಆ ಕಲರ್ ಕಾಂಬಿನೇಷನ್ ಆಗಲಿ. ಸೊ ಇಲ್ಲೂ ಅಷ್ಟೇ ತ್ರಿಶೂಲವನ್ನು ಕೊಟ್ಟಿದ್ದಾರೆ. ಸೊ ಗಣೇಶಗೆ ಪಂಚೆನೂ ಅಷ್ಟೇ ನಿಮಗೆ ಒಂಥರ ಗ್ರೀನಿಶ್ ಕಲರ್ ಕೊಟ್ಟಿದ್ದಾರೆ. ಸೊ ಅದಕ್ಕೆ ಬಾರ್ಡರ್ ಕೊಟ್ಟಿದ್ದಾರೆ. ಸೊ ಪ್ರತಿ ಒಂದಕ್ಕೂ ಅಷ್ಟೇ ಇವರು ಯೂನಿಕಾಗಿ ಬಾರ್ಡರ್ಗಳು ಕೊಟ್ಟು ಗಣಪತಿನ ಬ್ಯೂಟಿಫುಲ್ ಆಗಿ ಮಾಡ್ತಾರೆ. ಸೊ ಇಷ್ಟೊತ್ತು ನಾನು ತೋರಿಸಿದ್ದು ನಿಮಗೆ ಒಂದೊಂದು 5 ಫೀಟಿಂದ ಒಂದು 8 ಫೀಟ್ ತನಕ ತೋರಿಸಿದೆ. ಬಟ್ ಇಲ್ಲಿ ಎಲ್ಲನೂ ಅಷ್ಟೇ ಒಂದು 4 ಅಡಿಯಲ್ಲಿ ನಿಮಗೆ ಗಣಪತಿಗಳು ಒಂದೊಂದು ಕ್ಯೂಟ್ ಆಗಿರುತ್ತೆ. ಸೊ ಗಾಯ್ಸ್ ಮತ್ತೊಂದು ಗಣೇಶಕ್ಕೆ ಬಂದರೆ ಇಲ್ಲಿ ನೋಡ್ಬೋದು ಹಾವು. ಸೊ ಹಾವಿನ ಮೇಲೆ ನಮ್ಮ ಗರುಡ ಇದ್ದಾರೆ. ಸೊ ಗರುಡ ಮೇಲೆ ನಮ್ಮ ಗಣಪತಿ ಇದ್ದಾರೆ. ಸೊ ಇಲ್ಲೆಲ್ಲ ನೋಡ್ಬೋದು ತ್ರಿಶೂಲ. ಸೊ ಎಷ್ಟು ಯೂನಿಕ್ ಆಗಿದೆ ಕಾನ್ಸೆಪ್ಟು ಅಂತ ಅಂದರೆ ಒಂದೊಂದ್ರ ಮೇಲೂ ಇವರು ಕಾನ್ಸಂಟ್ರೇಟ್ ಮಾಡಿದ್ದಾರೆ. ಸೊ ಹಾವು ಮೇಲೂ ಕಾನ್ಸಂಟ್ರೇಟ್ ಮಾಡಿದ್ದಾರೆ, ಹಂಗೆ ಬಂದರೆ ಮೇಲೆ ಗರುಡ ಮೇಲೂ ಕಾನ್ಸಂಟ್ರೇಟ್ ಮಾಡಿದ್ದಾರೆ. ಸೊ ಅದ್ರ ಮೇಲೆ ನಮ್ಮ ಗಣಪತಿನೂ ಕಾನ್ಸಂಟ್ರೇಟ್ ಮಾಡಿದ್ದಾರೆ. ಸೊ ನೋಡ್ಬೋದು ಲೆಫ್ಟ್ ಹ್ಯಾಂಡಲ್ಲಿ ಲೈಕ್ ತ್ರಿಶೂಲ ಇಟ್ಕೊಂಡಿದ್ದಾರೆ. ಸೊ ಬ್ಯೂಟಿಫುಲ್ ಆಗಿದೆ. ಸೊ ಇದಕ್ಕೂ ಅಷ್ಟೇ ಪಂಚೆ ಶಲ್ಯ ಎಲ್ಲನೂ ಮಾಡಿಕೊಟ್ಟು. ಸೊ ಮತ್ತೊಂದು ಗಣೇಶಕ್ಕೆ ಬಂದಾಗ ಗದೆ ಮೇಲೆ ನಮ್ಮ ಗಣಪತಿ ಕೂತಿದ್ದಾರೆ. ಸೊ ನೋಡ್ಬೋದು ಗದೆ. ಸೊ ಅದ್ರ ಮೇಲೆ ನಮ್ಮ ಗಣಪತಿ ಕೂತಿದ್ದಾರೆ. ಸೊ ಇಲ್ಲೂ ತ್ರಿಶೂಲ ಇದೆ, ಯೂನಿಕ್ ಆಗಿದೆ ಗುರು. ಇವ್ರ ಹತ್ರ ಬಂದಾಗ ಒಂದೊಂದು ಯೂನಿಕ್ ಆಗಿದೆ. ಮತ್ತೆ ಈ ಗಣಪತಿ ಎಲ್ಲ 4 ಅಡಿ ಗಣಪತಿಗಳು. 4 ಅಡಿಯಲ್ಲಿ ನೀವು ಯಾರು ಹುಡುಕ್ತಾ ಇದ್ರೆ ಈಕೋ ಫ್ರೆಂಡ್ಲಿಯಲ್ಲಿ ಈ ಗಣಪತಿ ನಿಮಗೆ ಸೂಟಬಲ್ ಆಗಿರುತ್ತೆ. ಸೊ ಎಷ್ಟು ಯೂನಿಕ್ ಆಗಿದೆ ನೋಡಿ ಕಾನ್ಸೆಪ್ಟ್. ನನಗೂ ಅನ್ನಿಸ್ತಾ ಇದೆ ಇಂಥ ಗಣಪತಿ ನಾನು ತೊಗೊಂಡೋಗಿ ಮನೇಲಿ ಕೂರಿಸ್ಬೇಕು ಅಂದ್ಬಿಟ್ಟು. ಸೊ ಆಲ್ರೆಡಿ ಹೇಳ್ದಂಗೆ ಎಲ್ಲಾನು ಗಾಡ್ಸ್ ಪ್ಲಾನ್. ಈ ಸತಿ ಯಾವ ಗಣಪತಿ ನಮ್ಮ ಮನೆಗೆ ಬಂದು ಕೂರಬೇಕು ಅಂತ ಇರುತ್ತೋ ಅದೇ ಗಣಪತಿನೇ ಬರೋದು. ಸೊ ಹಾಗೆ ಮತ್ತೊಂದು ಗಣಪತಿಗೆ ಹೋಗೋಣ ಬನ್ನಿ. ಸೊ ಈ ಕಡೆ ಬಂದಾಗ ತಬಲಾ ಗಣಪತಿ ನೋಡ್ಬೋದು. ಸೊ ಕೆಳಗಡೆ ತಬಲಾ. ಸೊ ತಬಲಾ ಮೇಲೆ ಇವರು ನಿಂತಿರೋ ಥರ ಗಣಪತಿ ಇದು. ಸೊ ನೋಡ್ಬೋದು ಎಷ್ಟು ಯೂನಿಕ್ ಆಗಿದೆ. ನಾನು ಮತ್ತೊಂದು ಸತಿ ನಿಮಗೆ ಟಚ್ ಆ್ಯಂಡ್ ಫೀಲ್ ಥರ ಹೇಳ್ತೀನಿ ನೋಡಿ. ಶಲ್ಯ ನೋಡ್ಬೋದು ಕ್ವಾಲಿಟಿಯಿಂದ ಕೊಟ್ಟಿದ್ದಾರೆ, ಪಂಚೆನೂ ನೋಡ್ಬೋದು ಕ್ವಾಲಿಟಿಯಿಂದ ಕೊಟ್ಟಿದ್ದಾರೆ. ಸೊ ಒಂದೊಂದು ಗಣಪತಿ ಒಂದೊಂದು ಥರ ಯೂನಿಕ್ ಆಗಿದೆ. ಸೊ ಮತ್ತೊಂದು ಗಣಪತಿಗೆ ಬಂದಾಗ ಇಲ್ಲಿ ನೋಡ್ಬೋದು ಕೈ ಇದೆ, ಹಸ್ತ. ಸೊ ಅದ್ರ ಮೇಲೆ ನಮ್ಮ ಗಣಪತಿ. ಇಲ್ಲೊಂದು ನೋಡ್ಬೋದು ಹಾವಿದೆ. ಸೊ ಹಾವಿನ ಮೇಲೆ ನಮ್ಮ ಗಣಪತಿ ನಿಂತಿದ್ದಾರೆ. ಸೊ ಬ್ಯೂಟಿಫುಲ್ ಆಗಿದೆ. ಅಂದರೆ ನಮ್ಮ ಕೈ ಮೇಲೆ ಹಾವಿದೆ. ಸೊ ಅದ್ರ ಮೇಲೆ ಇರೋ ಥರ ಕಾನ್ಸೆಪ್ಟ್ ಇದು. ಸೊ ಪ್ರತಿಯೊಂದು ಗಣೇಶಗೂ ತ್ರಿಶೂಲ ಎಲ್ಲ ಕೊಡ್ತಾರೆ. ಸೊ ಇದಕ್ಕೂ ಅಷ್ಟೇ ಪಂಚೆ ಶಲ್ಯ ಎಲ್ಲನೂ ಕೊಟ್ಟಿರ್ತಾರೆ. ಗಣಪತಿ ಅಂತೂ ಯೂನಿಕ್ ಆಗಿದೆ ಗುರು. ನಾನು ಆಲ್ರೆಡಿ ಹೇಳ್ದಂಗೆ ಒಂದೊಂದು ಗಣಪತಿನೂ ಒಂದೊಂದು ಥರ ಯೂನಿಕ್ ಆಗಿರುತ್ತೆ. ಸೊ ಹಾಗೆ ಈ ಕಡೆ ಬಂದಾಗ ನವಿಲ್ ಇದೆ ನೋಡ್ಬೋದು ಇಲ್ಲಿ. ಸೊ ಇಲ್ಲಿ ಒಂಥರ ಪಾಂಡ್ ಥರ ಇದೆ. ಸೊ ನವಿಲ್ ಇದೆ. ಸೊ ನವಿಲ್ ಮೇಲೆ ನಮ್ಮ ಗಣಪತಿ ಕೂತಿದೆ. ಸೊ ನವಿಲ್ದೆ ಹಿಂದೆ ನೋಡ್ಬೋದು ಫೆದರ್ಸ್ ಎಲ್ಲ ಇದೆ. ಸೊ ಅದ್ರ ಮೇಲೆ ನಮ್ಮ ಗಣಪತಿ ಲೈಕ್ ವಾಹನ ಥರ ಇದೆ. ಅದು ಒಂಥರ ಯೂನಿಕ್ ಕಾನ್ಸೆಪ್ಟ್ ಇದು. ಸೊ ಪ್ರತಿಯೊಂದು ಗಣಪತಿನೂ ಒಂದೊಂದು ಥರ ಯೂನಿಕ್ ಆಗಿ ಕೊಟ್ಟಿರ್ತಾರೆ. ಸೊ ಮತ್ತೊಂದು ಗಣಪತಿಗೆ ಹೋದರೆ ಸೊ ಈ ಗಣಪತಿ ನೋಡ್ಬೋದು ಆಲ್ಮೋಸ್ಟ್ ಒಂದು 6 ಫೀಟ್ ಇದೆ ಗಣಪತಿ ಇದು. ಕ್ಯೂಟಾಗಿ ಲಕ್ಷಣವಾಗಿ ಸಕ್ಕದಾಗಿದೆ. ಸೊ ಫೇಸು ತೋರಿಸ್ತಿದ್ದೀನಿ ನೋಡಿ ಎಷ್ಟು ಕ್ಯೂಟಾಗಿದೆ. ಸೊ ಗಣಪತಿ ಅಂತೂ ಬ್ಯೂಟಿಫುಲ್ ಆಗಿದೆ ಗುರು. ಸೊ ಇದಕ್ಕೂ ಅಷ್ಟೇ ನಿಮಗೆ ಪಂಚೆ ಶಲ್ಯ ಪ್ರತಿಯೊಂದು ಬರುತ್ತೆ. ಎಲ್ಲ ಮುಂಬೈ ಸ್ಟೈಲ್, ಬಟ್ ಎಲ್ಲನೂ ಈಕೋ ಫ್ರೆಂಡ್ಲಿ ಗಣಪತಿ. ಸೊ ಹಾಗೆ ಕೆಳಗಡೆ ಬಂದರೆ ಇಲಿ ಇದ್ದಾರೆ ನೋಡಿ.
ಸೊ ಇಲಿ ಮೇಲೆ ನಮ್ಮ ಗಣಪತಿ ನಿಂತಿರೋದು ಇದು. ಸೊ ಇಲಿ ಬಾಲ ಇದೆ, ಸೊ ಇಲಿ ಬಾಲದ ಮೇಲೆ ನಮ್ಮ ಗಣಪತಿ ನಿಂತಿದ್ದಾರೆ. ಸೊ ಯೂನಿಕ್ ಆಗಿ ಇವರು ಕಾನ್ಸೆಪ್ಟ್ನ ರೆಡಿ ಮಾಡಿ ಒಂದೊಂದು ಗಣೇಶನ ತಯಾರಿಸ್ತಾರೆ. ಸೊ ಮತ್ತೊಂದು ಗಣಪತಿಗೆ ಬಂದರೆ ಉಯ್ಯಾಲೆಯಲ್ಲಿ ಕೂತಿರೋ ಗಣಪತಿ. ಸೊ ಇದು ನೋಡ್ಬೋದು, ಮುಂಬೈಯಲ್ಲೆಲ್ಲ ಸಿಕ್ಕಾಪಟ್ಟೆ ಫೇಮಸ್ ಆಗಿತ್ತು. ಬಟ್ ಅದು ಬೇರೆ ಸ್ಟೈಲು, ಬಟ್ ಇದು ಅಷ್ಟೇ ಬೇರೆ ಸ್ಟೈಲು. ರಿಯಲಿಸ್ಟಿಕ್ ಆಗಿ ಉಯ್ಯಾಲೆ ಆಡುತ್ತೆ ಗುರು. ಅದೇ ನಾನು ತೋರಿಸೋದಲ್ಲ ಬ್ರದರ್, ನೋಡಿ ಉಯ್ಯಾಲೆ ಮೇಲೆ ನಮ್ಮ ಗಣಪತಿ ರಿಯಲಿಸ್ಟಿಕ್ ಆಗಿದೆ. ಸೊ ನನಗೂ ಸಿಕ್ಕಾಪಟ್ಟೆ ಖುಷಿ ಅನಿಸುತ್ತೆ ಈ ಥರ ಗಣಪತಿಗಳು, ಚಿಕ್ಕ ಚಿಕ್ಕ ಮೂರ್ತಿಗಳು ನೋಡಿದಾಗ. ಸೊ ಇಲ್ಲೂ ಅಷ್ಟೇ ದರ್ಬಾರ್ ಸ್ಟೈಲಲ್ಲಿ ಕೂತಿದ್ದಾರೆ ಒಂದು ಗಣಪತಿ. ಇವರು ಅಷ್ಟೇ ಯೂನಿಕ್ ಆಗಿ ಕೊಟ್ಟಿದ್ದಾರೆ, ಪಂಚೆ ಶಲ್ಯ ಎಲ್ಲನೂ ಕೊಟ್ಬಿಟ್ಟು. ಸೊ ಗುರುಗಳೇ, ವಿಡಿಯೋ ಫೈನಲ್ಗೆ ಬಂದಿದ್ದೀವಿ. ಮತ್ತೆ ಇವರ ಕಾಂಟ್ಯಾಕ್ಟ್ ಡೀಟೇಲು, ಲೊಕೇಶನು ಎಲ್ಲ ನನ್ನ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಮತ್ತೆ ಇವರು ಎಲ್ಲನೂ ಈಕೋ ಫ್ರೆಂಡ್ಲಿ ಮುಂಬೈ ಸ್ಟೈಲ್ ಗಣಪತಿಗಳು ಮಾರ್ತಾರೆ. ನಮ್ಮ ಚಾನಲ್ ಹೆಸರು ಹೇಳ್ಕೊಂಬಂದ್ರೆ ನಿಮಗೆ ಡಿಸ್ಕೌಂಟ್ಸ್ ಇದೆ. ಸೊ ಇನ್ನೇನಕ್ಕೆ ತಡ, ಮುಂದಿನ ಬ್ಲಾಗ್ ತನಕ ಟೇಕ್ ಕೇರ್, ಬಾಯ್, ಸಿ ಯು.